ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಅನ್ನ ಧರಿಸಿಕೊಂಡು ಇಲ್ಲೊಬ್ಬ ಯುವಕ ಬಂದಿದ್ದಾನೆ. ಮಾಸ್ಕ್ ಧರಿಸಿ ಕಪ್ಪು ನೀರನ್ನ ಪ್ರದರ್ಶಿಸಿ ಪ್ರತಿಭಟಿಸ್ತಾ ಇದ್ದಾನೆ. ವಾಯು ಮಾಲಿನ್ಯದ ಎಫೆಕ್ಟ್ನ ಅಣುಕು ಪ್ರದರ್ಶನ ಇಲ್ಲಿ ನೀಡಲಾಗ್ತಾ ಇದೆ. ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಒಬ್ಬ ಬಾಲಕ ಬಂದಿದ್ದು ವಾಯು ಮಾಲಿನ್ಯದಿಂದ ಏನೆಲ್ಲ ಅನಾಹುತಗಳಾಗ್ತಾ ಇದೆ ಅನ್ನೋದರ ಅಣುಕು ಪ್ರದರ್ಶನವನ್ನ ನೀಡ್ತಾ ಇದ್ದಾನೆ. ಬಾಲಕ ಹರ್ಷರಾಜ್ ಕಟ್ಟಿಮನಿ ವಾಯು ಮಾಲಿನ್ಯದಿಂದ ಉಂಟಾಗ್ತಿರುವಂತಹ ಎಫೆಕ್ಟ್ನ ಅಣುಕು ಪ್ರದರ್ಶನವನ್ನ ನೀಡ್ತಾ ಇರುವಂತಹ ಯುವಕ ಬಾಲಕ ಮಾಸ್ಕ್ ಧರಿಸಿಕೊಂಡು ಕಪ್ಪು ನೀರನ್ನ ಪ್ರದರ್ಶಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾನೆ. ಅಂದ್ರೆ ಈ ಕಾರ್ಖಾನೆಗಳಿಂದ ಏನೆಲ್ಲ ಆಗ್ತಾ ಇದೆ, ಇದರಿಂದ ಎಷ್ಟೆಲ್ಲ ದುಷ್ಪರಿಣಾಮಗಳಾಗ್ತಾ ಇದೆ, ಹರ್ಷರಾಜ್ ಕಟ್ಟಿಮನಿ ಅಣುಕು ಪ್ರದರ್ಶನವನ್ನ ನೀಡ್ತಾ ಇರುವಂತಹ ಹುಡುಗ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು, ಆ ಕಾರ್ಖಾನೆಗಳ ಮಾಲಿನ್ಯದಿಂದ ಬಂದಂತಹ ನೀರುಗಳ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ಕೊಪ್ಪಳ ಸುತ್ತಮುತ್ತ ಊರು ಕೂಡ ಆಗೈತೆ. ನಾನು ಫ್ಯಾಕ್ಟ್ರಿ ಬಂದ್ ಮಾಡಿಸಿ ಸೈಂಟಿಸ್ಟ್ ಅವರೆಲ್ಲ ಬಂದು ಅದು ಫ್ಯಾಕ್ಟ್ರಿಗೆ ಏನಾಗೈತೆ ಅಂತ ಫ್ಯಾಕ್ಟ್ರಿ ಹೆಂಗೆ ಮುಚ್ಚಬೇಕು ಅಂತೇಳಿ ನೋಡ್ಕೊಂಡು ಮತ್ತು ಡಾಕ್ಟರ್ಸ್ ಬಂದು ನಮ್ಗೆ ಚೆಕ್ ಮಾಡ್ಬೇಕಂತ. ಹರ್ಷರಾಜ್ ಅಲ್ಲಿ ಭಾಳ ಗಂಭೀರ ಆಗಿತ್ತು ಅಂಕಲ್. ಅಲ್ಲಿ ಜಗ್ಗು ಜನ ಕೆಮ್ತಿದ್ರು ಅಂಕಲ್. ಕಣ್ಣು ಸ್ಪೆಟ್ ಬಂದಿದ್ವು ಅಂಕಲ್. ಕಣ್ಣು ಆಪರೇಷನ್ ಮಾಡ್ಕೊಂಡಿದ್ರು ಅಂಕಲ್. ಅದಕ್ಕಂತ ನಾನು ಈ ಹೋರಾಟ ಸ್ಟಾರ್ಟ್ ಮಾಡಕತ್ತೀನಿ ಅಂಕಲ್. ಇವತ್ತು ನಮ್ಮ ಶಾಲೆ ಸೂಟಿ ಐತೆ ಅಂಕಲ್. ಅದಕ್ಕಂತೇಳಿ ನಾವು ಹೋರಾಟ ಮಾಡಕತ್ತೀನಿ. ಹಾಕ್ಯಂದಾರ ಅಂಕಲ್. ಇಡೀ ಪ್ರತಿಯೊಂದು ಮನೆಗೂ ಹಾಕ್ಯಂದಿದ್ದಾರೆ ಅಂಕಲ್. ಎಲ್ಲರಿಗೂ ಆಸ್ತಮ ಬಂದವ ಅಂಕಲ್. ಅಸ್ತಮ ಟಿವಿ ಬಂದು ಎಲ್ಲರೂ ಭಾಳ ಜನ ಸತ್ತೋಗಿದ್ದಾರೆ ಅಂಕಲ್. ಅದಕ್ಕಂತ ನಾವು ಹೋರಾಟ ಮಾಡಕತ್ತೀನಿ ಅಂಕಲ್. ಹರ್ಷರಾಜ್ ಫ್ಯಾಕ್ಟ್ರಿಲಿಂದ ಕೊಪ್ಪಳ ಸುತ್ತಮುತ್ತ ಊರಿನಲ್ಲಿ ಕೂಡ ಅಂಕಲ್ ಫ್ಯಾಕ್ಟ್ರಿಗೆ ಬರಕತ್ತಿತ್ತು ಅಂಕಲ್. ಅದಕ್ಕಂತೇಳಿ ನಾನು ಹೋರಾಟ ಮಾಡಕತ್ತೀನಿ ಅಂಕಲ್. ಈಗ ಫ್ಯಾಕ್ಟ್ರಿ ಜಾಸ್ತಿ ಬರೋ ಕಾರಣ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗತ್ತೈತೆ ಅಂಕಲ್. ದೊಡ್ಡವರಿಗೆ ಸಣ್ಣವ್ರಿಗೆ ಎಲ್ಲರೂ ಕೂಡ ಭಾಳಷ್ಟು ಟಿವಿ ಮತ್ತು ಎಲ್ಲ ರೋಗಗಳು ಬರಕತ್ತವ ಅಂಕಲ್. ಶಾಲಾ ಮಕ್ಕಳು ಅರಿವನ್ನ ಮೂಡಿಸ್ಬೇಕು, ಅದರಂತೆ ಈ ಬಾಲಕ ಅರಿವು ಮೂಡಿಸ್ತಾ ಇದ್ದಾನೆ. ಹರ್ಷರಾಜ್ನ ಕೆಲಸಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆತ ಹೇಳ್ತಾನೆ ನೋಡಿ, ಭಾಳಷ್ಟು ಜನಕ್ಕೆ ಆಸ್ತಮಾ ಬಂದಿದೆ, TB ಬಂದಿದೆ, ಎಷ್ಟೋ ಜನಕ್ಕೆ ಕಣ್ಣು ಹೋಗಿದೆ, ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ತುಂಬ ಗಂಭೀರವಾಗಿದೆ, ಕೆಮ್ತಾ ಇರ್ತಾರೆ ಯಾವಾಗಲೂ, ಪ್ರತಿ ಮನೆಯಲ್ಲೂ ಆಕ್ಸಿಜನ್ ಮಾಸ್ಕನ್ನು ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದ ಆತ. ಅಂದರೆ ಅಲ್ಲಿನ ಸುತ್ತಮುತ್ತಲು ಅಂದರೆ ಕಾರ್ಖಾನೆಗಳ ಸುತ್ತಮುತ್ತ ಇರುವಂತಹ ಜನರ ಪರಿಸ್ಥಿತಿ ಹೇಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿಂದ ಬರುವಂತಹ ಕೆಟ್ಟ ಕಲುಷಿತ ನೀರು, ಆ ನೀರು ಬೆಳೆಗಳಿಗೆ ಹೋಗುತ್ತೆ, ತೋಟಗಳಿಗೆ ಹರಿಸ್ತಾರೆ. ಆ ನೀರು ತೋಟಕ್ಕೆ ಹರಿದಾಗ ಅದು ಆ ಬೆಳೆ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಆ ಬೆಳೆಯನ್ನು ಅದು ಬೆಳೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಅಥವಾ ಅದರಿಂದ ಬೆಳೆದಂಥ ಬೆಳೆ ನಾವು ತಿಂದಾಗ ಅದು ಆರೋಗ್ಯದ ಪರಿಸ್ಥಿತಿ ಮೇಲೂ ಕೂಡ ದುಷ್ಪರಿಣಾಮ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಕೊಪ್ಪಳ ಪ್ರತಿನಿಧಿ ಶುಕ್ರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶುಕ್ರಾಜ್, ಈ ಬಲ್ಡೋಟಾ ಕಂಪನಿ ಸೇರಿದಂತೆ ಕೊಪ್ಪಳದಲ್ಲಿ ಬೇರೆ ಬೇರೆ ಕಾರ್ಖಾನೆಗಳ ವಿಸ್ತರಣೆಗೆ ಅಲ್ಲಿನ ಸಾರ್ವಜನಿಕರ ವಿರೋಧ ಹೆಚ್ಚಾಗ್ತಾ ಇದೆ. ಆದರೂ ಕೂಡ ಕಾರ್ಖಾನೆಗಳ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿ ಹೇಗಿದೆ ಶುಕ್ರಾಜ್? ಏನು ಕೊಪ್ಪಳ ತಾಲೂಕಿನಲ್ಲಿ ಸುಮಾರು ಅಂದ್ರೆ ಕೊಪ್ಪಳ ಹತ್ತಿರನೇ ಸುಮಾರು ಒಂದು 10ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯೊಳಗನೆ ಒಂದು 10 ಕಾರ್ಖಾನೆಗಳು ಇರೋದ್ರಿಂದ ಕೊಪ್ಪಳಕ್ಕೆ ಸಾಕಷ್ಟು ಏನು ಪರಿಸರ ಮಾಲಿನ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಳೆದ ಅಂದ್ರೆ ಇವತ್ತೇನು ಕೊಪ್ಪಳದಿಂದ ಇದೆ, ಕಳೆದ ವರ್ಷ ಅಂದ್ರೆ ಒಂದು ವರ್ಷದ ಹಿಂದೆ ಗವಿಮಠದ ಸ್ವಾಮೀಜಿಗಳಾದಂತ ಅಭಿನವ ಗವಿಶ್ರೀ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಅದರ ಉದ್ದೇಶ ಇಷ್ಟೇ ಆಗಿತ್ತು, ಏನು ಈಗ ಬಲ್ಡೋಟಾ ಅನ್ನೋ ಕಂಪನಿ ಕೊಪ್ಪಳದಿಂದ ಕೇವಲ 2-3 ಕಿಲೋಮೀಟರ್ ದೂರದ ಅಂತರದಲ್ಲಿ ಒಂದು ವಿಸ್ತರಣೆಯನ್ನು ಮಾಡ್ತಾ ಇದೆ. ಇದನ್ನು ವಿರೋಧಿಸಿ ಅವತ್ತು ಕೊಪ್ಪಳ ಬಂದ್ಗೆ ಕರೆ ನೀಡಲಾಗಿತ್ತು. ಆ ಬಂದ್ಗೆ ಇವತ್ತು ಒಂದು ವರ್ಷ ಆಗಿದ್ರಿಂದ ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯ ಯಾವೊಂದು ಬಲ್ಡೋಟಾ ಕಂಪನಿಯ ವಿಸ್ತರಣೆಯನ್ನು ಅಥವಾ ಇನ್ನಿತರ ಏನು ಮುಕುಂದ ಮತ್ತು ಸುಮಿ ಅಂತ ಏನು ಕಾರ್ಖಾನೆಗಳಿದಾವೆ ಅವೆಲ್ಲ ವಿಸ್ತರಣೆ ತಡೆಗಟ್ಟುವಲ್ಲಿ ವಿಫಲ ಆಗಿದೆ ಅನ್ನೋ ಒಂದು ಆಕ್ರೋಶ ಇದೀಗ ಕೊಪ್ಪಳ ಮಂದಿಯಲ್ಲಿ ಬುಗಿಲಾಗಿದ್ದಿರತಕ್ಕಂಥದ್ದು. ಇವತ್ತು ಕೂಡ ಬೆಳಗ್ಗೆಯಿಂದಾನೇ ಸ್ವಯಂಕೃತವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಅವರು ಬೆಂಬಲ ಸೂಚಿಸ್ತಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದಾನೇ ಗವಿಮಠದಲ್ಲಿ ನೂರಾರು ಜನ ಸೇರಿದ್ರು. ಇದೀಗ ಆ ಒಂದು ಸಂಖ್ಯೆ 1000ಕ್ಕೂ ಹೆಚ್ಚು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಇದೀಗ ಗವಿಮಠದಿಂದ ಪ್ರಾರಂಭವಾದಂತಹ ಪ್ರತಿಭಟನಾ ಯಾತ್ರೆ ಈಗ ಪ್ರಮುಖ ಬೀದಿಗಳ
ಬೀದಿಗಳಲ್ಲಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡ್ತಾ ಈಗ ನಗರಸಭೆಯಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಓಕೆ ಹಮ್ಮಿಕೊಂಡಿರತಕ್ಕಂಥದ್ದು ಶುಕ್ರಾಜ್, ಥ್ಯಾಂಕ್ ಇದರಲ್ಲಿ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.